ದೇವರ ಒಳ್ಳೆಯ ಮತ್ತು ಪ್ರೀತಿಯ ಸೃಷ್ಟಿಯಾದ ನನ್ನ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆ ಹಾಗೂ ಈ ದಿನದ ವಾಕ್ಯಕ್ಕಾಗಿ ಸ್ವಾಗತ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ಪರಲೋಕದ ತಂದೆಯೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ತಂದೆಯೂ ದೇವರು ಆಗಿರುವಾತನೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅಪ್ಪ, ಪ್ರತಿದಿನ ನಿಮ್ಮ ಪರಿಶುದ್ಧವಾದ ವಾಕ್ಯಗಳಿಂದ ನಮ್ಮನ್ನು ಎಚ್ಚರಿಸುತ್ತಿರುವುದಕ್ಕಾಗಿ, ನಮ್ಮ ಹೃದಯದೊಟ್ಟಿಗೆ ಮಾತನಾಡುತ್ತಿರುವುದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ನಾವು ಅದರಂತೆ ನಡೆಯಲು ಸಹಾಯ ಮಾಡಿ ನಡೆಸಬೇಕಾಗಿ ಯೇಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರಿಯರೇ, ಕಳೆದ 2 ವಿಡಿಯೋಗಳಲ್ಲಿ ಯಾರು ಪರಲೋಕವನ್ನು ಸೇರುವುದೇ ಇಲ್ಲ ಅಂತ ನೋಡ್ತಾ ಬರ್ತಾ ಇದ್ದೀವಿ. ಅದರ ಮುಂದುವರೆದ ಭಾಗವಾಗಿ ಇಂದು ನೂತನ ಸೃಷ್ಟಿಯಾದವರು ಪರಲೋಕ ರಾಜ್ಯವನ್ನು ಸೇರುತ್ತಾರೆ ಅಂತ ನೋಡೋಣ. ಕರ್ತನಲ್ಲಿ ಪ್ರಿಯರೇ, ಯಾರು ದೇವರ ರಾಜ್ಯವನ್ನು ಸೇರುತ್ತಾರೆ ಅನ್ನೋದಾದ್ರೆ ಅದಕ್ಕೆ ಸರಿಯಾದ ಉತ್ತರ, ಯಾರು ದೇವರ ಆತ್ಮನಿಂದ ನಡೆಸಲ್ಪಡುತ್ತಾರೋ ಅವರು ಪರಲೋಕ ರಾಜ್ಯವನ್ನು ಸೇರುತ್ತಾರೆ. ಹಾಗಾದರೆ ದೇವರಾತ್ಮನಿಂದ ನಡೆಸಲ್ಪಡುವವರು ಹೇಗಿರುತ್ತಾರೆ ಅನ್ನೋದಾದ್ರೆ, ಅವರು ತಮ್ಮನ್ನು ತಾವು ತಗ್ಗಿಸಲ್ಪಟ್ಟವರಾಗಿ ಈ ಲೋಕ ಶಾಶ್ವತವಲ್ಲ ಅಂತ ತಿಳಿದು, ನಾವು ದೇವರ ಮಕ್ಕಳು, ಆತನ ಚಿತ್ತವನ್ನು ನೆರವೇರಿಸುವುದಷ್ಟೇ ನಮ್ಮ ಕರ್ತವ್ಯ ಅಂತ ತಿಳಿದು ತಮ್ಮನ್ನು ತಾವು ದೇವರಿಗೆ ಅರ್ಪಿಸಿಕೊಂಡು ಬಾಳುವಂಥವರು ಆತ್ಮನಿಂದ ನಡೆಸಲ್ಪಡುವವರು. ಕರ್ತನಲ್ಲಿ ಪ್ರಿಯರೇ, ಮುಂದುವರೆದು ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯ 3ನೇ ವಚನದ ಪ್ರಕಾರ, ಹೊಸದಾಗಿ ಹುಟ್ಟುವವರು ಅಥವಾ ನೂತನ ಸೃಷ್ಟಿ, ಇವರು ಪರಲೋಕ ರಾಜ್ಯವನ್ನು ಸೇರುತ್ತಾರೆ ಅಂತ ಯೇಸು ಸ್ವಾಮಿ ಹೇಳಿದ್ದಾರೆ. ಹೊಸದಾಗಿ ಹುಟ್ಟುವುದು ಅಂದರೆ ಅರ್ಥ ಏನು ಅಂದ್ರೆ, 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 17ನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು, ಇಗೋ ಪೂರ್ವ ಸ್ಥಿತಿ ಹೋಗಿ ಎಲ್ಲಾ ನೂತನವಾಯಿತು. ಕರ್ತನಲ್ಲಿ ಪ್ರಿಯರೇ, ಇದರ ಅರ್ಥ, ಯಾವಾಗ ನಾವು ನಮ್ಮ ಪಾಪಗಳಿಗೆ ಪಶ್ಚಾತ್ತಾಪ ಪಟ್ಟು ಯೇಸುವನ್ನು ನಮ್ಮ ರಕ್ಷಕನನ್ನಾಗಿ ಅಂಗೀಕರಿಸಿ ನಮ್ಮ ಹಳೆಯ ಪಾಪದ ಜೀವಿತವನ್ನು ಸಂಪೂರ್ಣವಾಗಿ ತ್ಯಜಿಸಿ ಯೇಸುವಿನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವುದರ ಅರ್ಥವೇ ನೂತನ ಸೃಷ್ಟಿ ಅಥವಾ ಹೊಸದಾಗಿ ಹುಟ್ಟುವುದು ಅಂತ ಅರ್ಥ. ಯೋಹಾನನ ಬರೆದ ಸುವಾರ್ತೆ 3ನೇ ಅಧ್ಯಾಯ 5ನೇ ವಚನದಲ್ಲಿ, ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯಕ್ಕೆ ಸೇರಲಾರನು ಎಂದು ಬರೆಯಲ್ಪಟ್ಟಿದೆ. ಕರ್ತನಲ್ಲಿ ಪ್ರಿಯರೇ, ನೀರಿನಿಂದ ಹುಟ್ಟುವುದು ಅಂದರೆ ನೀರಿನಿಂದ ಹೊಂದುವ ದೀಕ್ಷಾ ಸ್ನಾನ. ಆತ್ಮನಿಂದ ಹುಟ್ಟುವುದು ಅಂದರೆ ನಮ್ಮ ಹೃದಯದಲ್ಲಿ ಪವಿತ್ರವಾಗಿ ಮತ್ತು ದೈಹಿಕವಾಗಿ ಪಾಪದ ಜೀವಿತವನ್ನು ತ್ಯಜಿಸುವುದು ಎಂದು ಅರ್ಥ. ನಮ್ಮನ್ನು ನಾವು ಸಜೀವ ಯಜ್ಞವಾಗಿ ದೇವರಿಗೆ ಸಮರ್ಪಿಸಿಕೊಳ್ಳುವುದು ಎಂದು ಅರ್ಥ. ಸಜೀವ ಯಜ್ಞವಾಗಿ ಸಮರ್ಪಿಸಿಕೊಳ್ಳುವುದು ಅಂದರೆ ಪ್ರಾಣ ಕಳೆದುಕೊಳ್ಳುವುದು ಅಂತ ಅಲ್ಲ. ಅದಕ್ಕೆ ಬದಲಾಗಿ ಆತ್ಮೀಕವಾಗಿಯೂ ದೈಹಿಕವಾಗಿಯೂ ಪವಿತ್ರವಾಗಿ ಜೀವಿಸುವುದು ಅಂತ ಅರ್ಥ. ಕರ್ತನಲ್ಲಿ ಪ್ರಿಯರೇ, ಈ ರೀತಿಯಾಗಿ ಯಾರು ನಡೆಯುತ್ತಾರೋ ಅವರೇ ದೇವರ ಆತ್ಮನಿಂದ ನಡೆಸಲ್ಪಡುವವರು. ಯಾರು ಕ್ರಿಸ್ತನನ್ನು ನಂಬುತ್ತಾರೋ ಅವರಲ್ಲಿ ಆ ಸತ್ಯದ ಆತ್ಮ, ದೇವರ ಆತ್ಮ ನೆಲೆಯಾಗಿರುತ್ತದೆ. ಯಾರು ಕ್ರಿಸ್ತನನ್ನು ನಂಬುತ್ತಾರೋ ಅವರು ನಿತ್ಯ ಜೀವವನ್ನು ಹೊಂದುತ್ತಾರೆ. ಯಾರು ಕ್ರಿಸ್ತನನ್ನು ಪ್ರೀತಿಸಿ ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯುತ್ತಾರೋ
ಅವರನ್ನು ಯೇಸು ಕ್ರಿಸ್ತನು ಸಹ ಪ್ರೀತಿಸುತ್ತಾರೆ. ಯಾರನ್ನು ಆತನು ಪ್ರೀತಿಸುತ್ತಾನೋ ಅವರನ್ನು ಆತನು ತನ್ನ ರಾಜ್ಯಕ್ಕೆ ಬಾಧ್ಯಸ್ಥರನ್ನಾಗಿ ಮಾಡುತ್ತಾರೆ. ಕಡೆಯಲ್ಲಿ ಆತನು ಮತ್ತೆ ಈ ಲೋಕಕ್ಕೆ ಬಂದಾಗ ತನ್ನೊಡನೆ ಅವರೆಲ್ಲರನ್ನು ತನ್ನ ಪರಿಶುದ್ಧ ರಾಜ್ಯಕ್ಕೆ, ಪರಲೋಕ ರಾಜ್ಯಕ್ಕೆ ಕರೆದುಕೊಂಡು ಹೋಗುತ್ತಾನೆ. ಕರ್ತನಲ್ಲಿ ಪ್ರಿಯರೇ, ಈ ಒಂದು ವಾಕ್ಯಗಳಿಂದ ನಾವು ತಿಳಿದುಕೊಳ್ಳಬಹುದು, ತಮ್ಮನ್ನು ತಾವು ತಗ್ಗಿಸಿಕೊಂಡು ಹೊಸದಾಗಿ ಹುಟ್ಟುವುದರ ಮೂಲಕ, ಅಂದರೆ ಪಾಪದ ಜೀವಿತವನ್ನು ತ್ಯಜಿಸಿ ಶಾರೀರಿಕವಾಗಿಯೂ ಆತ್ಮಿಕವಾಗಿಯೂ ಪರಿಶುದ್ಧರಾಗಿ ಜೀವಿಸಿ ತಮ್ಮನ್ನು ತಾವು ದೇವರಿಗೆ ಸಮರ್ಪಿಸಿಕೊಂಡು ನಡೆಯುವವರು ಖಂಡಿತವಾಗಿಯೂ ತಂದೆ ದೇವರ ರಾಜ್ಯಕ್ಕೆ ಸೇರಲ್ಪಡುತ್ತಾರೆ. ಇಂಥವರಿಗೆ ಎದುರಾಗುವಂತಹ ಎಲ್ಲ ಕಷ್ಟಗಳಿಂದ, ಬಾಧೆಗಳಿಂದ ತಂದೆ ದೇವರು ತಪ್ಪಿಸಿ ನಡೆಸಲು ಶಕ್ತರಾಗಿದ್ದಾರೆ. ಯಾಕಂದರೆ ಇವರು ಸರ್ವ ಸಂಪೂರ್ಣವಾಗಿ ಇಂಥವರು ತಂದೆ ದೇವರನ್ನು ನಂಬಿ ಜೀವಿಸ್ತಾ ಇರ್ತಾರೆ. ಹಾಗಾಗಿ ಇವರನ್ನು ಕಾಪಾಡುವಂತಹ ಜವಾಬ್ದಾರಿ ತಂದೆ ದೇವರು ತಾನೇ ವಹಿಸಿರುತ್ತಾರೆ. ಕರ್ತನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ ಎನ್ನುವಂತಹ ವಾಕ್ಯದ ಆಧಾರದ ಮೇಲೆ ತಂದೆ ದೇವರು ಇವರನ್ನು ನಡೆಸ್ತಾ ಇರ್ತಾರೆ. ಯಾರು ದೇವರ ಮೇಲೆ ಅತಿಯಾದ ನಂಬಿಕೆಯಿಂದ, ವಿಶ್ವಾಸದಿಂದ ನಡೀತಾ ಇರ್ತಾರೆ, ಅಂಥವರನ್ನ ಕೀರ್ತನೆಗಳು 23ನೇ ಅಧ್ಯಾಯದ ಪ್ರಕಾರ ದೇವರು ತಂಪಾದ ಜಾಗಗಳಲ್ಲಿ ನಡೆಸುವಂತ ಶಕ್ತನಾಗಿದ್ದಾನೆ. ಆದರೆ ನಾವುಗಳು ಸರ್ವ ಸಂಪೂರ್ಣವಾಗಿ ಆತನ ಮೇಲೆ ನಂಬಿಕೆ ಇಟ್ಟು ನಡೆಯುವಂಥದ್ದು ಮುಖ್ಯವಾಗಿದೆ. ತಂದೆ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಿ ಕಾಯ್ದು ಕಾಪಾಡಲಿ. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದ ಪರಲೋಕದ ತಂದೆಯೇ, ಸರ್ವ ಸೃಷ್ಟಿಕರ್ತನೆ, ಅಪ್ಪ ಕೊಟ್ಟಂತ ಪರಿಶುದ್ಧವಾದ ವಾಕ್ಯಕ್ಕಾಗಿ ಸ್ತೋತ್ರ. ಈ ವಾಕ್ಯಗಳ ಮೂಲಕ ನಮ್ಮೊಟ್ಟಿಗೆ ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ಅಪ್ಪ, ಈ ವಾಕ್ಯ ಭಾಗದಲ್ಲಿ ಸ್ವಾಮಿ ನಮ್ಮೊಟ್ಟಿಗೆ ಸೇರಿ ಪ್ರಾರ್ಥಿಸುತ್ತಿರುವಂತ ಪ್ರತಿಯೊಬ್ಬೊಬ್ಬರಿಗಾಗಿಯೂ ನಾನು ಬೇಡಿಕೊಳ್ಳುತ್ತೇನೆ. ಕರ್ತನೆ, ಪ್ರತಿಯೊಬ್ಬೊಬ್ಬರನ್ನು ಮುಟ್ಟು ಅವರ ಹೃದಯಾಂತರಾಳದಲ್ಲಿರುವಂತಹ ಎಲ್ಲಾ ನೋವು, ವೇದನೆ, ಕಣ್ಣೀರುಗಳನ್ನು ಒರೆಸುವಂತವನಾಗು ಸ್ವಾಮಿ. ನಾವು ಯಾತಕ್ಕಾಗಿ ಈ ಭೂಮಿಗೆ ಬಂದಿದ್ದೇವೆಂಬುದನ್ನು ಅರಿತುಕೊಂಡು ನಿನ್ನ ಪ್ರೀತಿಯ ಮಕ್ಕಳಾಗಿ ನಿನಗಾಗಿ ಜೀವಿಸಲು ನಮಗೆ ಬೇಕಾದಂತಹ ಜ್ಞಾನ, ಬುದ್ಧಿ, ವಿವೇಕವನ್ನು, ಬಲ, ಶಕ್ತಿಯನ್ನು ಕೊಟ್ಟು ನಿನ್ನ ಪ್ರೀತಿಯ ಮಕ್ಕಳಾಗಿ ನಡೆಸಬೇಕಾಗಿ ಯೇಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಕರ್ತನಲ್ಲಿ ಪ್ರಿಯರೇ, ತಂದೆ ದೇವರು ನಿಮ್ಮೆಲ್ಲರನ್ನು ಹೆಚ್ಚಾಗಿ ಆಶೀರ್ವದಿಸಿ ಕಾಯ್ದು ಕಾಪಾಡಲಿ. ಆತನನ್ನು ಪ್ರೀತಿಸುವ, ಆತನನ್ನು ಹಿಂಬಾಲಿಸುವ, ಆತನ ಮಕ್ಕಳಾಗಿ ಸದಾ ಜೀವಿಸುವವರಾಗಿರ್ರಿ. ಆಮೆನ್.